ಸ್ವಸ್ತಿಶ್ರೀ ಮಂಗಳಕರ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಕೃಷ್ಣ ಪಕ್ಷ ಈಗಿರತಕ್ಕಂತಹದ್ದು ಫಾಲ್ಗುಣ ಮಾಸಕ್ಕೆ ವಿಶೇಷವಾಗಿ ಈ ದಿನ ನಕ್ಷತ್ರ ಏನಿದೆ ಚತುರ್ದಶಿ ಇದೆ. ಆ ಚತುರ್ದಶಿ ತಿಥಿಗೆ ಇರತಕ್ಕಂತಹದ್ದು ಕೃಷ್ಣ ಪಕ್ಷ ಪೂರ್ವಭಾದ್ರಪದ ನಕ್ಷತ್ರ. ಆ ಪೂರ್ವಭಾದ್ರಪದ ನಕ್ಷತ್ರ ನಾನು ಯಾಕೆ ಹೇಳಿದೆ ಅಂತಂದರೆ, ಆ ನಕ್ಷತ್ರವನ್ನು ಒಮ್ಮೆ ನೀವು ತಿಳಿದುಕೊಳ್ತಾ ಇದ್ದರೆ ಪೂರ್ವಭಾದ್ರ ನಕ್ಷತ್ರ ಜಾತಾಯಾಹ ಅನ್ನೋದೇ ನಕ್ಷತ್ರವನ್ನೇನಾದರೂ ನಾವು ಪದೇ ಪದೇ ಆ ದಿನಕ್ಕೆ ಸಂಬಂಧ ಪಠಿಸ್ತಾ ಇರ್ತೀವಿ ಅಂತಂದರೆ ಎಂದೂ ಮಾಡಿರ್ತಕ್ಕಂತಹ ಪಾಪಗಳು ನಶಿಸಿ ಹೋಗ್ತವಂತೆ. ನಿಮ್ಗೆ ಚೆನ್ನಾಗಿ ನೆನಪು ಮಾಡಬೇಕಲ್ಲ, ಅದಕ್ಕಾಗಿ ಮತ್ತೆ ಮತ್ತೆ ನಾನು ಹೇಳ್ತಿರುತ್ತೇನೆ. ಅಂತಹ ನಕ್ಷತ್ರ ಯೋಗ ಯಾವುದಿದೆ ಅಂದರೆ ಶುಕ್ಲ ಯೋಗ ಇದೆ. ಗೊತ್ತಿಲ್ವಲ್ಲ, ಮನೆಯಲ್ಲಿ ಯಾರೋ ಹಾಸಿಗೆ ಹಿಡಿದು ಬಿಟ್ಟಿದ್ದಾರೆ. ಇಂತಹ ಶುಕ್ಲ ಯೋಗವನ್ನೇನಾದರೂ ನಾವು ಪದೇ ಪದೇ ಹೇಳ್ಕೊಳ್ತಿದ್ರೆ ಯೋಗಾತ್ ರೋಗ ನಿವಾರಣಾತ್ ಅಂತ ಹೇಳುತ್ತೆ. ರೋಗಗಳನ್ನು ನಿವಾರಣೆ ಮಾಡುತ್ತಾ ಬರುತ್ತೆ ಈ ಶುಕ್ಲ ಯೋಗ. ಇನ್ನಿರ್ತಕ್ಕಂತಹದ್ದೇ ಚರಕರಣಗಳು ಸ್ಥಿರಕರಣಗಳು ಅಂತಿರ್ತವೆ. ಚರಕರಣಗಳು 7, ಸ್ಥಿರಕರಣಗಳು 4. ಅದಕ್ಕಾಗಿ ಇವತ್ತಿರ್ತಕ್ಕಂಥ ಕರಣಗಳು 3 ಇದೆ. ಅಂತಹ 3 ಕರಣಗಳನ್ನು ನೀವು ಆವಾಗ ಹೇಳ್ತಾನೆ ಬರ್ತೀರಿ. ವಿಷ್ಟಿಕರಣ ಅಂದರೆ ವಿಷ್ಟಿ ಆಗ್ಬೋದು, ಭದ್ರ ಆಗ್ಬೋದು. ವಿಷ್ಟಿಕರಣ, ಶಕುನಿಕರಣ, ಚತುಷ್ಪಾದಕರಣ. ಇನ್ನು ವಾರ ಅಂತ ನಿಮಗೆ ಗೊತ್ತೇ ಇದೆ. ಆ ವಾರವನ್ನು ಶುಕ್ರವಾರ ಅಂತ ನಾವೇನು ಕರಿತೀವೋ ಸಂಸ್ಕೃತದಲ್ಲಿ ಭಾರ್ಗವ ವಾಸರ ಯುಕ್ತಾಯಂ, ಲಕ್ಷ್ಮೀ ವಾಸರ ಯುಕ್ತಾಯಂ ಅಂತಲೂ ಕೂಡ ಕರಿತೇವೆ. ಅಂತಹ ಲಕ್ಷ್ಮೀ ವಾಸರ ಯುಕ್ತಾಯಂ ಈ ಶುಕ್ರವಾರದಂದು ಈ ಯೋಗವನ್ನು, ಈ ನಕ್ಷತ್ರವನ್ನು, ಈ ತಿಥಿಯನ್ನು ನಾನು ನೆನಪು ಮಾಡಿಕೊಂಡಿದ್ದೇನೆ. ನನಗೆ ಸಂಪದ ಅಭಿವೃದ್ಧಿ ಆಗಬೇಕು, ನನ್ನಲ್ಲಿರ್ತಕ್ಕಂಥ ರೋಗಗಳು ನಿವಾರಣೆ ಆಗಬೇಕು, ನಾನು ಮಾಡೋ ಕೆಲಸದಲ್ಲಿ ವಿಜಯ ಕಾಣಿಸ್ಕೋಬೇಕು ಅಂತಂದರೆ ಕರ್ಣವನ್ನು ಪದೇ ಪದೇ ಹೇಳಬೇಕಂತೆ. ಆ ಕರ್ಣ ಶುದ್ಧಿ, ಅದು ಚರವೋ ಸ್ಥಿರವೋ, ಒಟ್ಟಾರೆಯಾಗಿ ಯಾವ ಕರ್ಣಕ್ಕೆ ಶಿವಾನುಗ್ರಹವಾಗಿರುತ್ತದೆಯೋ ಆ ಕರ್ಣದಲ್ಲಿಯೇ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಸಂಪತ್ತು ಅಂತ ಹೇಳ್ತಾನೆ. ಇವತ್ತು ಮಹಾಲಕ್ಷ್ಮಿಗೆ ಸಂಬಂಧಪಟ್ಟ ದಿನವಾದ್ದರಿಂದ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟ ಒಂದು ಶ್ಲೋಕವನ್ನು ಹೇಳ್ಕೊಳ್ತಕ್ಕಂತಹದ್ದು, ಒಂದಷ್ಟು ಪುಷ್ಪಗಳನ್ನು ಅರ್ಪಣೆ ಮಾಡತಕ್ಕಂತಹದ್ದು. ಇನ್ನು ನಿಮಗೆ ಆ ಶ್ರೀ ಸೂಕ್ತವನ್ನು ನಾನು ಪದೇ ಪದೇ ಹೇಳಿರ್ತೇನೆ. ಅದನ್ನು ಕೇಳುವಂಥದ್ದು, ಕೇಳಿದ್ರೂ ಕೂಡ ಅಷ್ಟೇ ಪ್ರತಿಫಲ ಇದೆ. ಹಾಗಾಗಿ ಓಂ ಮಹಾದೇವಿಯೇ ಚ ವಿದ್ಮಹೆ ವಿಷ್ಣು ಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಇದು ಅತ್ಯಂತ ಅದ್ಭುತವಾಗಿರತಕ್ಕಂತಹದ್ದು ಮಹಾಲಕ್ಷ್ಮಿಯ ಗಾಯತ್ರಿ. ಶುಭಂಭೂಯಾತ್, ಒಳಿತಾಗಲಿ.